ನಾಳೆ ಸುಪ್ರೀಂ ಕೋರ್ಟ್ನಲ್ಲಿ ದರ್ಶನ್ ಅಂಡ್ ಗ್ಯಾಂಗ್ ಇದರ ಜಾಮೀನು ಭವಿಷ್ಯ ನಿರ್ಧಾರ ಆಗಬಹುದು. ಕೊಲೆ ಕೇಸ್ನಲ್ಲಿ ನಟ ದರ್ಶನ್ಗೆ ಸಂಕಷ್ಟ ಶುರುವಾಗಿದೆ. ದರ್ಶನ್, ಪವಿತ್ರ ಗೌಡ ಸೇರಿದಂತೆ 7 ಆರೋಪಿಗಳಿಗೆ ಟೆನ್ಷನ್ ಶುರುವಾಗಿದೆ. ಇಲ್ಲಿ ಕಾರಣ ಸುಪ್ರೀಂ ಕೋರ್ಟ್ ರೈಸ್ ಮಾಡಿದಂಥ ಕ್ವಶ್ಚನ್ಗಳು. ಸುಪ್ರೀಂ ಕೋರ್ಟ್ ಇದೇ ರೇಣುಕಾಸ್ವಾಮಿ ಕೊಲೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೆಳಹಂತದ ನ್ಯಾಯಾಲಯದಲ್ಲಿ ಜಾಮೀನು ಸಿಗದೇ ಇದ್ದಾಗ ಹೈಕೋರ್ಟ್ ಜಾಮೀನು ಕೊಟ್ಟಂಥ ವಿಚಾರಕ್ಕೆ ಒಂದು ಕಳವಳಕಾರಿಯಾದಂತಹ ಸ್ಟೇಟ್ಮೆಂಟ್ಗಳನ್ನು ದಾಖಲು ಮಾಡ್ತಲ್ಲ, ಇದರ ಆಧಾರದ ಮೇರೆಗೆ 7 ಆರೋಪಿಗಳಿಗೆ ಒಂದು ಹಂತಕ್ಕೆ ಟೆನ್ಷನ್ ಶುರುವಾಗ್ತಾ ಇದೆ. ಇಲ್ಲಿ ವಿಚಾರಣೆ ನಡೆಸಿ ಆದೇಶವನ್ನು ಸುಪ್ರೀಂ ಕೋರ್ಟ್ ಕಾಯ್ದಿರಿಸಿದೆ. ಇಲ್ಲಿ ಈ ಒಂದು ವಿಚಾರದಲ್ಲಿ ಆರೋಪಿಗಳ ಪರ ವಕೀಲರ ವಾದವನ್ನು ಲಿಖಿತ ರೂಪದಲ್ಲಿ ಸಲ್ಲಿಸಿ ಅಂತ ಸುಪ್ರೀಂ ಕೋರ್ಟ್ ಹೇಳಿತ್ತು. ಪ್ರತಿದಿನ ಒಬ್ಬ ಆರೋಪಿಯನ್ನು ಕರೆಯೋದು, ಅವರು ಗಂಟೆಗಟ್ಟಲೆ ಅಲ್ಲಿ ಬರೋದಲ್ಲಿ ಅವರ ಒಂದು ಸಬ್ಮಿಷನ್ಸ್ ಅಲ್ಲಿ ಮಾಡೋದು, ಅಲ್ಲಿ ಕೇಳೋದು, ಪ್ರಶ್ನೆಗಳು ಆ ಥರದ್ದೇನೂ ಅಲ್ಲ. ಓವರಲ್ ಆಗಿ ನೀವೇನು ಹೇಳ್ತಾರೋ ಹೇಳಿಬಿಡಿ ಅದನ್ನು ಸುಪ್ರೀಂ ಕೋರ್ಟ್ನ ಮುಂದೆ ಈ ಬೇಲ್ಗೆ ಸಂಬಂಧಪಟ್ಟಂತೆ ಅಂತ ಹೇಳಿದಾಗ ಎಲ್ಲ ಆರೋಪಿಗಳ ಪರವಾಗಿರ್ತಕ್ಕಂಥ ವಕೀಲರು ಅವರ ಒಂದು ಸ್ಟೇಟ್ಮೆಂಟನ್ನು ದಾಖಲು ಮಾಡಿದ್ರು. ಅದನ್ನು ಇದೀಗ ಗಮನಿಸಿರ್ತಕ್ಕಂಥ ಸುಪ್ರೀಂ ಕೋರ್ಟ್ ನಾಳೆ ಬೇಲ್ ಕೊಡಬಹುದು ಅಥವಾ ಬೇಲ್ ರಿಜೆಕ್ಟ್ ಮಾಡಬಹುದು. ಒಂದು ವೇಳೆ ಬೇಲ್ ರಿಜೆಕ್ಟ್ ಮಾಡಿದ್ರೆ ಮತ್ತೆ ಎಲ್ಲ ಆರೋಪಿಗಳು ಕೂಡ ಜೈಲಿಗೆ ಹೋಗಬೇಕಾಗತ್ತೆ. ರಾಜ್ಯ ಸರ್ಕಾರದ ಪರವಾಗಿ SPP ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಈ 7 ಆರೋಪಿಗಳಿಗೆ ಕೊಟ್ಟಿರ್ತಕ್ಕಂಥ ಬೇಲ್ ಆದೇಶವನ್ನು ಕ್ವಶನ್ ಮಾಡಿದರು. ಈಗಾಗಲೇ ಹೈಕೋರ್ಟ್ ಆದೇಶಕ್ಕೇ ಸುಪ್ರೀಂ ಕೋರ್ಟ್ ಗರಂ ಆಗಿತ್ತು. ಹೀಗಾಗಿ ಜಾಮೀನು ಬಹುತೇಕ ಕ್ಯಾನ್ಸಲ್ ಆಗುವಂಥ ಸಾಧ್ಯತೆ ಜಾಸ್ತಿ ಇದೆ. ಒಂದು ವೇಳೆ ಬೇಲ್ ರದ್ದಾಗಿಬಿಟ್ರೆ ಇವರೆಲ್ಲರಿಗೂ ಕೂಡ ಜೈಲು ಫಿಕ್ಸ್ ಆಗುತ್ತೆ. ಅಟ್ ದ ಸೇಮ್ ಟೈಮ್ ಕೆಳಹಂತದ ನ್ಯಾಯಾಲಯದಲ್ಲಿ ಇವರ ಈ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂಥ ವಿಚಾರಣೆ ಇದೆಯಲ್ಲ, ಅದು ಕೂಡ ಶುರುವಾಗುತ್ತೆ. ಒಂದು ಕಡೆ ಕೊಲೆ ಪ್ರಕರಣದ ಟ್ರಯಲ್ ನಡೀಲಿಲ್ವಾ, ಅಪರಾಧ ಮಾಡಲಿಲ್ವಾ, ಕಟಕಟೆ, ಸಾಕ್ಷಿ, ವಿಚಾರಣೆ ಇದೆಲ್ಲ ಒಂದು ಕಡೆ ಶುರು ಆಗ್ತಾ ಇದ್ದೀನಿ, ಅದು ಕೂಡ ಶುರುವಾಗುತ್ತೆ. ಇನ್ನೊಂದು ಕಡೆ ಇವರು ಮೊದಲೇ ಒಂದು ಬೇಲ್ ಕೇಳ್ಕೊಂಡಿದ್ರಲ್ಲ, ಅದು ಕೂಡ ನಾಳೆ ಸಿಗಬಹುದು. ಹೈಕೋರ್ಟ್ನ ಆದೇಶವನ್ನು ಎತ್ತಿ ಹಿಡಿಯಬಹುದು, ಇಲ್ಲವೇ ಆದೇಶ ರದ್ದು ಮಾಡಬಹುದು. ರದ್ದು ಮಾಡಿದ್ರೆ ಇಡೀ ಗ್ಯಾಂಗ್ ಮತ್ತೆ ಜೈಲಿಗೆ ಹೋಗಬೇಕಾಗತ್ತೆ.